Hello viewers, welcome to my channel. ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಬಿಲಿಟಿ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾವು 14th ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಇಸ್ ದ ಗಿವನ್ ಇಕ್ವೇಷನ್. ವಿ ಹ್ಯಾವ್ ಟು ಪ್ರೂವ್ 1 plus y1 square whole power of 3 by 2 by y2 is a constant independent of a and b ಅಂತ ನಾವು ಶೋ ಮಾಡಬೇಕಾಗುತ್ತೆ. ಓಕೆ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್. ಓಕೆ, ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಾನು ಸೊಲ್ಯೂಷನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಅದರ ಪ್ಲೇ ಲಿಸ್ಟ್ ನಮ್ಮ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ. ಅಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೂ ಜಾಯಿನ್ ಆಗಿ ಬೈ ಯೂಸಿಂಗ್ ದಿಸ್ QR ಕೋಡ್, ಇಲ್ಲ ಅಂದರೆ ಇದನ್ನು ಸರ್ಚ್ ಮಾಡಿದ್ರು ಜಾಯಿನ್ ಆಗ್ಬೋದು. ಅಲ್ಲಿ ಒಂದು ಸೊಲ್ಯೂಷನ್ಸ್ PDF ಅನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕ್ವಶನ್ ನೋಡಿ, ಸೊಲ್ಯೂಷನ್ ಗಿವೆನ್ ಏನು ಕೊಟ್ಟಿದ್ದಾನೆ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ y minus b whole square is equal to c square. ಇಲ್ಲಿ ನೋಡಿ y1 y2 ಅಂದ್ರೆ ಏನಂದ್ರೆ, ಸಿಂಪ್ಲಿ y1 ಅಂದ್ರೆ ಏನಂದ್ರೆ dy by dx ಅಂತ. ಓಕೆ, y2 ಅಂದ್ರೆ d square y by dx square ಅಂತ ಇದ್ರ ಮೀನಿಂಗ್. ಓಕೆ, ಮತ್ತೆ ಕನ್ಫ್ಯೂಸ್ ಆಗಬೇಡಿ y1 ಅಂದ್ರೆ ಏನು y2 ಅಂದ್ರೆ ಏನು ಅಂತ. ಓಕೆ, ಇವಾಗ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡಿ. ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ ನಮಗೆ. ಓಕೆ, ಇಲ್ಲಿ ಪವರ್ ರೂಲ್ ಯೂಸ್ ಮಾಡಿ. Okay, differentiation of f of x whole power of n is equal to n into f of x whole power of n into differentiation of f of x. Okay, ಇಲ್ಲಿ ಚೈನ್ ರೂಲ್ ಯೂಸ್ ಮಾಡ್ತೀವಿ. ಆಕ್ಚುಲಿ ಇದು ನಮಗೆ ಚೈನ್ ರೂಲು. ಓಕೆ, ಫಸ್ಟ್ ಇಲ್ಲಿ ಪವರ್ ರೂಲ್ ಯೂಸ್ ಮಾಡ್ತೀವಿ. ಓಕೆ, ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಪವರ್ ಆಫ್ ಎನ್ ಏನಾಗುತ್ತೆ ನಮಗೆ 2 into x minus a 2 minus 1. ಓಕೆ, ಅಗೇನ್ ಇಲ್ಲಿ ಚೈನ್ ರೂಲ್ ಯೂಸ್ ಮಾಡ್ತೀವಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಎ ಪ್ಲಸ್ ಸಿಮಿಲರ್ಲಿ ಇಲ್ಲೂ ಕೂಡ ಅಷ್ಟೇ ನಮಗೆ 2 into y minus b ಡಿ ಬೈ ಡಿ ಎಕ್ಸ್ ಆಫ್ y minus b into dy by dx ನಾನು ರೈಟ್ ಮಾಡ್ತೀನಿ into dy by is equal to differentiation of constant ಏನಾಗುತ್ತೆ 0 ಆಗುತ್ತೆ ಆಕ್ಚುಲಿ. ಓಕೆ, ನೀವು ಬೇಕಾದ್ರೆ ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಳ್ಳಿ ಬೇಕಾದ್ರೆ ಇದನ್ನ. ಓಕೆ, ನೀವು ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಂಬೋದಿಲ್ಲ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸಿ ಸ್ಕ್ವೇರ್. ಓಕೆ, ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಳ್ಳಿ. dy by dx of f of x whole power of n is equal to n into f of x whole power of n minus 1 dy by dx of f of x. ಇದನ್ನು ಬರ್ಕೊಳ್ಳಿ. ಓಕೆ, ನಮಗೆ ಇದನ್ನು ಸಿಂಪ್ಲಿಫೈ ಮಾಡಿದರೆ 2 into x minus a ಡಿಫರೆನ್ಷಿಯೇಷನ್ ಆಫ್ x minus 1 ಏನು 1. ಓಕೆ, ಪ್ಲಸ್ 2 into y minus b ಡಿಫರೆನ್ಷಿಯೇಷನ್ ಆಫ್ y minus b ಏನಾಗುತ್ತೆ dy by dx is equal to 0. ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್. ಇದರಲ್ಲಿ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ 2 ತಗೊಂಡ್ರೆ x ಮೈನಸ್ ಎ ಪ್ಲಸ್ y ಮೈನಸ್ ಬಿ dy by dx is equal to 0. ದಟ್ ಇಂಪ್ಲೈಸ್ dy by dx ಏನಾಗುತ್ತೆ ನಮಗೆ ಮೈನಸ್ ಆಫ್ x ಮೈನಸ್ ಎ ಬೈ y ಮೈನಸ್ ಬಿ. ಓಕೆ, ನೋಡಿ ಈ x ಮೈನಸ್ ಈ 2 ಅನ್ನೋದು ಡಿನಾಮಿನೇಟರ್ ಬಂದು 0 ಆಗುತ್ತೆ. ಈ x ಮೈನಸ್ ಎ ಈ ಸೈಡ್ ಕಳಿಸಿದ್ರೆ ಮೈನಸ್ ಆಫ್ ಎಕ್ಸ್ ಮೈನಸ್ ಎ ಆಗುತ್ತೆ. ಅಂಡ್ y ಮೈನಸ್ ಬಿ ಡಿನಾಮಿನೇಟರ್ ಕಳಿಸಿದ್ರೆ ನಮ್ಗೆ dy by dx ಬರುತ್ತೆ. ಅಗೇನ್ ಡಿಫರೆನ್ಶಿಯೇಟ್ ಮಾಡಿ. ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅಗೇನ್ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಷನ್ ಮಾಡಿದ್ರೆ ವಾಟ್ ವಿ ಗೆಟ್ ಹಿಯರ್ dy by dx into dy by dx that is equal to dy by dx minus of x minus a by y minus b. ಓಕೆ, ಇಲ್ಲಿ ಯೂಸಿಂಗ್ ಕೋಶನ್ ರೂಲ್ ಯೂಸ್ ಮಾಡಿ. ಕೋಶನ್ ರೂಲ್ ಏನಂದ್ರೆ dy by dx of u by v that is equal to the v square the differentiation of u into v minus differentiation of v into u.
ಓಕೆ, ಇದು ನಮಗೆ ಇಲ್ಲಿ ನಮಗೆ ಚೈನ್ ರೂಲು. ಓಕೆ, ಇಲ್ಲಿ ಯು ಹತ್ರ ಏನಿದೆ ನಮಗೆ ಇಯರ್ u is equal to x minus a, v is equal to y minus b ಇದೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿ ಇದೇನು ಮಾಡುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಓಕೆ, ಚೈನ್ ರೂಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಡಿಫ್ರೆಂಟ್ ಮೈನಸ್ ಅನ್ನೋದು ಕಾನ್ಸ್ಟೆಂಟ್ ಆಪ್ಷನ್ ಇಟ್ಕೊಳ್ಳಿ. ಓಕೆ, ಇದು ಡಿಫ್ರೆನ್ಷಿಯೇಷನ್ ಮಾಡಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಮೈನಸ್ ಎ ವೈ ಮೈನಸ್ ಬಿ ಆಸ್ ಇಟ್ ಈಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಮೈನಸ್ ಬಿ ಇಂಟು ಎಕ್ಸ್ ಮೈನಸ್ ಸಿ. ಓಕೆ, ಇದು ನಮಗೆ ಇಷ್ಟು ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್, ಇದು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಏನು 1, ಡಿಫ್ರೆನ್ಷಿಯೇಷನ್ ಆಫ್ ಎ ಏನು 0. ಓಕೆ, ಇದು ವೈ ಮೈನಸ್ ಬಿ ಮೈನಸ್ ಇದೇನಾಗುತ್ತೆ ನಮಗೆ ಡಿ ವೈ ಬೈ ಡಿ ಎಕ್ಸ್ ಮೈನಸ್ 0. ಈ ಸ್ಟೆಪ್ನ ಬೇಕಾದರೆ ನೀವು ಡೈರೆಕ್ಟಾಗಿ ಬರ್ಕೊಬೋದು. ಓಕೆ, ಈ ಸ್ಟೆಪ್ನ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ವೈ ಮೈನಸ್ ಬಿ ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಎಕ್ಸ್ ಮೈನಸ್ ಎ, ಓಕೆ, ಹೋಲ್ ಡಿವೈಡೆಡ್ ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ. ಇದು ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇನ್ ಪ್ಲೇಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಆಚೆ ಇಟ್ಕೊಳ್ಳಿ ವೈ ಮೈನಸ್ ಬಿ, ಇನ್ ಪ್ಲೇಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ವಿ ರಿಪ್ಲೇಸ್ ಮೈನಸ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ ನ. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಬೇಕಾದ್ರೆ ಓಕೆ ಏನಾಗುತ್ತೆ ನಮಗೆ, ಮೈನಸ್ ಇಲ್ಲೊಂದು ಮೈನಸ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ ಇನ್ ಪ್ಲೇಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇದನ್ನು ರಿಪ್ಲೇಸ್ ಮಾಡ್ತಿದ್ದೇವೆ, ಎಕ್ಸ್ ಮೈನಸ್ ಎ ಹೋಲ್ ಡಿವೈಡೆಡ್ ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಫ್ರಮ್ 1. ಇದನ್ನು ಸಿಂಪ್ಲಿಫೈ ಮಾಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್, ಓಕೆ, ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ ನಮಗೆ, ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇ ಮೈನಸ್ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಇದು ನಮಗೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಇಲ್ಲಿ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ವೈ ಮೈನಸ್ ಬಿ ಇದೆ. ಈಗ ಬರ್ಕೋಬೋದಾ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್, ಇಲ್ಲಿ ನೋಡಿ ಬೈ ದಿ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ತಗೊಳ್ಳಿ, ಇದನ್ನ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ಫ್ರಮ್ ದಿ ಇಕ್ವೇಶನ್ ನಂಬರ್ 1 ಇಲ್ಲಿ 2 ಮಾಡ್ಕೊಳ್ಳಿ. ಓಕೆ, ಫ್ರಮ್ ದಿ ಇಕ್ವೇಶನ್ ನಂಬರ್ 1 ಈ ಎಂಟೈರ್ ಟರ್ಮ್ ಸಿ ಸ್ಕ್ವೇರ್ ಅಂತ ಬರ್ಕೋಬೋದಾ, ಎಸ್ ಸರ್, ನೋ, ಸಿ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಪವರ್ ಆಫ್ 3 ಹಿಂಗೆ ಬರ್ಕೋಬೋದಾ. ಓಕೆ, ಫ್ರಮ್ 1. ಓಕೆ, ಇವಾಗ ಇಷ್ಟು ನಮಗೆ ಡಿ ಸ್ಕ್ವೇರ್ ಐ ಬೈ ಡಿ ಎಕ್ಸ್ ಸ್ಕ್ವೇರ್, ಇದನ್ನ ನಾವು ಇಕ್ವೇಶನ್ ನಂಬರ್ 3 ಅಂತ ತಗೊಳ್ಳಿ. ಓಕೆ, ನಾವು ಫೈಂಡಿಂಗ್ ವ್ಯಾಲ್ಯೂ ಆಫ್, ಇದ್ರ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಹೋಲ್ ಪವರ್ ಆಫ್ 3/2 ಬೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಇದರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಪುಟ್ಟಿಂಗ್ ದಿ ವ್ಯಾಲ್ಯೂಸ್, put all values, we get ಏನಾಗುತ್ತೆ ನಮಗೆ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ನಮಗೆ ಮೈನಸ್ ಎಕ್ಸ್ ಮೈನಸ್ ಎ ಬೈ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲ್ ಪವರ್ ಆಫ್ 3/2 ಬೈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ ಸಿ ಸ್ಕ್ವೇರ್ ಬೈ ವೈ ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನಮಗೆ
ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಇದು y ಮೈನಸ್ ಬಿ ಹೋಲ್ ಸ್ಕ್ವೇರ್, ಬಿಕಾಸ್ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ. ಓಕೆ, ಮೈನಸ್ ಹೋಲ್ ಸ್ಕ್ವೇರ್ ಪ್ಲಸ್ ಆಗುತ್ತೆ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಬೈ y ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲ್ ಪವರ್ ಆಫ್ 3/2 ಹೋಲ್ ಡಿವೈಡೆಡ್ ಬೈ ಮೈನಸ್ ಸಿ ಸ್ಕ್ವೇರ್ ಬೈ y ಮೈನಸ್ ಬಿ ಹೋಲ್ ಕ್ಯೂಬ್. ಓಕೆ, ಇದನ್ನ ರೆಸಿಪ್ರೋಕಲ್ ಬರ್ಕೊಳ್ಳಿ, ಇನ್ನು ಚೆನ್ನಾಗಿರುತ್ತೆ ನಮಗೆ. ಇಂಟು y ಮೈನಸ್ ಬಿ ಹೋಲ್ ಕ್ಯೂಬ್ ಬೈ ಸಿ ಸ್ಕ್ವೇರ್, ಇದು ಮೈನಸ್ ಹಾಕಿಕೊಳ್ಳಿ, ಇದು ಈಗ ರೆಸಿಪ್ರೋಕಲ್ ಬರ್ಕೊಳ್ಳಿ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ 3/2 ಏನಾಗುತ್ತೆ ನಮಗೆ, 3/2 ಇರೋದನ್ನ ಇದು ನೋಡಿ, ಇದನ್ನ ಎಂಟೈರ್ ಟರ್ಮ್ ಸಿ ಸ್ಕ್ವೇರ್ ಅಂತ ಬರ್ಕೊಬೋದಾ. ಓಕೆ, ಇದು 3/2 ಆಗುತ್ತೆ. y ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೋಲ್ ಪವರ್ ಆಫ್ 3/2 ಇಂಟು y ಮೈನಸ್ ಬಿ whole cube by c square, e square get cancelled, e square get cancelled, minus c cube by ಇದೇನಾಗುತ್ತೆ ನಮಗೆ y minus b whole cube into y minus b whole cube c square ಆಗುತ್ತೆ. ಓಕೆ, ಇಲ್ಲಿ ನೋಡಿ ಈ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಸಿ. ಓಕೆ, ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ಗೊತ್ತಾಯ್ತಲ್ಲ, which is constant independent of a and b, hence proved. ಆಯ್ತಾ, ಇದು ಗೊತ್ತಾಯ್ತಲ್ಲ, ಇದನ್ನ ಹೆಂಗೆ ಸೊಲ್ಯೂಷನ್ ಮಾಡಬೇಕು ಇದು ಅಂತ. ಓಕೆ, ಇದು ತುಂಬಾ ಸಿಂಪಲ್ ಇರುತ್ತೆ, ಬಟ್ ಇಲ್ಲಿ ಸ್ಟೆಪ್ಸ್ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡಾಂಬೆ.